ಹರೇ ಕೃಷ್ಣ. ನಾವೆಲ್ಲ ಓದಿರ್ತೀವಿ, ಕೇಳಿರ್ತೀವಿ ಅಲ್ವಾ, ಕರ್ಮ ಕಾಡತ್ತೆ ಅಂತ. ಅದು ಎಷ್ಟು ನಿಜ ಅನ್ನೋದಕ್ಕೆ ನಾನು ಒಂದು ಕಥೆಯನ್ನು ಹೇಳ್ತೀನಿ. ಕೆಲವು ದಿನಗಳ ಹಿಂದೆ ಈ ಒಂದು ಕಥೆಯನ್ನು ನಾನು ಕೇಳಿದೆ ನನ್ನ ಬ್ರದರಿಂದ. ನನ್ನ ಬ್ರದರ್ ಹೇಳ್ತಾರೆ, ಎಲ್ಲೋ ಹೋಗಬೇಕಾಗಿರುತ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಅವರು ಕೂತಿರ್ತಾರೆ, ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇವರು ಸುಮಾರು ಒಂದು 25-26 ವರ್ಷದವರು ಆಗಿರೋದ್ರಿಂದ ಫೋನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಫೋನ್ ನೋಡ್ಕೊಂಡು ಕೂತಿರ್ತಾರೆ ತಲೆ ತಗ್ಗಿಸ್ಕೊಂಡು. ಇನ್ನು ಬಸ್ ಬರೋ ಟೈಮ್ ಇನ್ನು ಲೇಟ್ ಇದೆ ಅಂತ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಇವರ ಕೂತಿದ್ದ ಜಾಗದಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೋತಾರೆ. ಆಗ ಓಕೆ, ಜಾಗ ಸಾಕಾಗಲ್ವೇನೋ, ಈ ಕಡೆ ಜರ್ಕೊಳ್ಳೋಣ ಅಂತ ಹೇಳಿ ಜರ್ಕೊಳ್ಳೋಕ್ಕಿಂತ ಮುಖ ಎತ್ತದ ನಮ್ಮ ಬ್ರದರ್ ಆ ವ್ಯಕ್ತಿ ಮುಖವನ್ನು ನೋಡ್ತಾರೆ. ಆಗ ಸಡನ್ ಆಗಿ ಶಾಕ್ ಆಗಿ, ಸರ್ ನೀವಾ ಅಂತ ಅಂದ್ಬಿಡ್ತಾರೆ. ಏನು ಸರ್ ಇದು, ಹೀಗಿದ್ದೀರಾ ಅಂತ ಕೇಳ್ಬಿಡ್ತಾರೆ. ಅಂದರೆ ನನ್ನ ಬ್ರದರ್ನ ಸ್ವಭಾವನೇ ಹಾಗೆ, ಏನಿದ್ರು ಸಡನ್ ಆಗಿ ಎದುರುಗಡೆನೇ ಕೇಳೋದು. ಆಗ ಏನು ಸರ್ ಹೀಗಿದ್ದೀರಾ ಅಂತ ಕೇಳ್ಬಿಡ್ತಾರೆ. ಆಗ ಆ ವ್ಯಕ್ತಿ ಒಂದೇ ಒಂದು ಮಾತಂತಾನೆ. ಆ ವ್ಯಕ್ತಿ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾರೆ, ನಿವೃತ್ತಿಯನ್ನು ಪಡ್ಕೊಂಡಿರ್ತಾರೆ ಸಹ. ಅವರು ಈತ ಹೀಗೆ ಕೇಳಿದ ತಕ್ಷಣ ಹೇಳಿದ ಒಂದೇ ಒಂದು ಪದ ಏನು ಗೊತ್ತಾ, ಕರ್ಮ ಕಾಡತ್ತೆ ಅಂತ. ಮಾಡಿದ ಮೇಲೆ ಅನುಭವಿಸ್ಬೇಕಲ್ವಾ ಅಂತ ಹೇಳ್ತಾರೆ. ಅಂದರೆ ಆ ವ್ಯಕ್ತಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅವರೊಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾರೆ. ನೋಡಲಿಕ್ಕೆ ದಷ್ಟಪುಷ್ಟವಾಗಿ, ಸಾಮಾನ್ಯವಾಗಿ ಎಲ್ಲ ಪೊಲೀಸ್ ಆಫೀಸರ್ಗಳು ಕೆಲವರು ಹೇಗಿರ್ತಾರೆ ಹಾಗೇನೆ ಇವರು ಸಹ ಇರ್ತಾರೆ. ಆದರೆ ನಮ್ಮ ಬ್ರದರ್ ಶಾಕ್ ಆಗಿದ್ದು ಯಾಕೆ ಅಂದರೆ, ಅವರು ಮೊದಲು ಇದ್ದ ಹಾಗೆ ಇರಲೇ ಇಲ್ಲ. ಅವರ ಆ ದೇಹದ ಆಕಾರ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಅವ್ರನ್ನ ನೋಡಿ ಭಯ ಪಟ್ಬಿಡ್ತಾರೆ. ಅದರಿಂದ ಹಾಗೆ ಕೇಳ್ತಾರೆ. ಇದನ್ನು ಅನುಭವಿಸಿದ ಮೇಲೆ ಅರ್ಥ ಮಾಡ್ಕೊಳ್ಳೋ ಬದಲು, ಅನುಭವಕ್ಕೆ ಬರೋ ಮೊದಲೇ ಹೀಗೆ ಆಗಬಾರ್ದು ಅಂತ ತಿದ್ಕೊಳ್ಳಿ ಅಂತಾನೆ ಇರೋದೇ ಭಗವದ್ಗೀತೆ. ದೇವರಿಗೆ ಎಷ್ಟು ಕರುಣೆ ಗೊತ್ತಾ ಕೃಷ್ಣನಿಗೆ. ಯಾರು ಕಷ್ಟಪಡಬಾರ್ದು ಅಂತಾನೆ ಅವನು ಪುಟ್ಟ ಮಕ್ಕಳಿದ್ದಾಗಿಂದಾನೆ ಭಗವದ್ಗೀತೆನ ಓದಿಸ್ಬೇಕು ಅಂತ ಭಗವದ್ಗೀತೆನ ನಮಗೆ ಕೊಟ್ಟು ಹೋಗಿದ್ದಾನೆ. ಆದರೆ ಹಿಂದಿನ ಸಂಸ್ಕೃತಿ ಇತ್ತು, ಭಗವದ್ಗೀತೆಯನ್ನು ಫಾಲೋ ಮಾಡ್ತಾ ಇದ್ರು. ಭಗವದ್ಗೀತೆಯಿಂದಾನೇ ವಿದ್ಯಾಭ್ಯಾಸ ಸ್ಟಾರ್ಟ್ ಆಗ್ತಾ ಇತ್ತು. ಆದರೆ ಈಗ ಆ ರೀತಿಯ ಎಜುಕೇಷನ್ ಇಲ್ಲವೇ ಇಲ್ಲ. ಒಂದೇ ಕೆಟ್ಟ ಕರ್ಮ ಮಾಡಿ ಅನುಭವಿಸಿನೇ ತಿಳ್ಕೋಬೇಕು, ಅಥವಾ ಎಲ್ಲೋ ಒಳ್ಳೆ ತಂದೆ ತಾಯಿಗೆ, ಭಗವದ್ಜ್ಞಾನ ಇರೋ ತಂದೆ ತಾಯಿಗೆ ಹುಟ್ಟಿರೋ ಮಕ್ಕಳು ಭಗವಂತನ ಯಾವುದೋ ರೂಪದಲ್ಲಿ ಭಗವಂತನ ಕೃಪಾದೃಷ್ಟಿಗೆ ಒಳಗಾಗಿ ಭಗವಂತನ ಸೇವೆ ಮಾಡೋ ಮೂಲಕ, ಭಗವದ್ಗೀತೆಯನ್ನು ಓದೋ ಮೂಲಕ ಹೇಗೋ ಉದ್ಧಾರ ಆಗಿ ಪಾಪ ಕರ್ಮಗಳಿಂದ ಮುಕ್ತರಾಗಬೇಕು. ಅನುಭವಿಸಿದ ಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ, ಸಮಯ ಮುಗಿಯೋ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಮೊದಲೇ ಪ್ರಯತ್ನ ಪಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ. ಸರ್ವೇ ಜನ ಸುಖಿನೋ ಭವಂತು.